ಹಲೋ ನಮಸ್ತೆ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನೇನು ಅಷ್ಟು ದೊಡ್ಡ ಗಾರ್ಡನರ್ ಅಲ್ಲ, ಆದರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಇದು ಟೆರೆಸ್ ಗಾರ್ಡನ್ ನಂದು. ಫುಲ್ಲು ಬೇಸಿಗೆಗೆ ಎಲ್ಲ ಎಲೆ ಎಲ್ಲ ಉದುರಿ ಎಲ್ಲ ಗಲೀಜಾಗಿತ್ತು. ಅದರಿಂದ ಕ್ಲೀನ್ ಮಾಡಿದ್ದೀವಿ, ಎಲ್ಲ ಒಂದು ಕಡೆ ಸೆಟ್ ಮಾಡಿದ್ದೀನಿ. ಫುಲ್ಲು ತುಂಬ ಇಕ್ಬಿಟ್ಟಿದೆ, ಎಲ್ಲ ತೆಗೆದುಬಿಟ್ಟು ಆ ಸೈಡು ಈ ಸೈಡು 2 ಸೈಡ್ ಮಾಡಿದ್ದೀನಿ. ನೋಡಿರಿ, ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನನ್ನ ಚಾನಲ್ನ. ಚಿಕ್ಕ ಸೈಟಲ್ಲೇ ಮಾಡಿದ್ದೀನಿ. ನನಗೆ ಆದಷ್ಟು ಇನ್ನೂ ವೆರೈಟಿ ಗಿಡಗಳು ತರಬೇಕು. ಒಂದೊಂದು ಗಿಡದಿಂದನೇ ನಾನು ಸ್ಟಾರ್ಟಿಂಗ್ ಹಚ್ಚಿದಾಗ ಕನಕಾಂಬರಿ ಒಂದಿತ್ತು, ಒಂದೇ ಸಸಿ. ಬೇರೆಯವ್ರ ಹತ್ರ ಇಸ್ಕೊಂಬಂದಿದ್ದೆ, ಇವಾಗ ಸಿಕ್ಕಾಪಟ್ಟೆ ಆಗಿದ್ದಾವೆ. ಇದು ಅಷ್ಟೇ, ದುಂಡು ಮಲ್ಲಿಗೆನೂ ಅಷ್ಟೇ, ಒಂದಿತ್ತು, ಒಂದಕ್ಕೆ 3 ಮಾಡ್ಕೊಂಡಿದ್ದೀವಿ. ಸಸಿಯಿಂದ ಸಸಿ ಕಟ್ ಮಾಡಿ ಮಳೆಗಾಲದಾಗಿ ನೆಟ್ಟಿದ್ದೀನಿ. ಸಸಿ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡಿದ್ದೀವಿ. ನೋಡಿ, ನನ್ನ ಚಾನಲ್ ನೋಡಿರಿ ಎಲ್ಲರೂ. ನಂಗೆ ಅಷ್ಟು ಮಾತು ಅದು ಆಡೋಕ್ಕೆ ಬರಲ್ಲ, ದಯವಿಟ್ಟು ಏನು ಅಂದ್ಕೋಬೇಡಿ, ಸಪೋರ್ಟ್ ಮಾಡಿ. ಈಗ ಮುಂದೆ ಹಾಗೆ ಹೋಗ್ತಾ ಇದ್ದಂಗೆ ಇನ್ನು ಚೆನ್ನಾಗಿ ಮಾಡೋದು ಟ್ರೈ ಮಾಡ್ತೀನಿ. ನೀವು ಯಾರು ನಿಮ್ಮ ಹತ್ರ ಗ್ರೋ ಬ್ಯಾಗ್ ಇಲ್ಲ, ಅದು ಇಲ್ಲ ಅಂದ್ರೂ ಏನು ತಲೆ ಕೆಡಿಸ್ಕೋಬೇಡ್ರಿ. 25 kg ಅಕ್ಕಿ ಮೂಟೆ, 50 kg ಅಕ್ಕಿ ಮೂಟೆಯಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ ಬೆಳಿಬೋದು. ನಾನೆಲ್ಲ ಈ ಗ್ರೋ ಬ್ಯಾಗ್ಸ್ ಎಲ್ಲ ಇವಾಗ ತರಿಸಿದ್ದು, ಆರ್ಡ್ರ್ ಮಾಡಿ. ಸ್ಟಾರ್ಟಿಂಗಲ್ಲಿ ಬಕೀಟ್ಗಳು, ಅಕ್ಕಿ ಮೂಟೆಗಳಲ್ಲೇ ನಾನು ಜಾಸ್ತಿ ಹಚ್ಚಿರೋದು. ದುಡ್ಡು ಇನ್ವೆಸ್ಟ್ ಮಾಡಿಲ್ಲ ಯಾವುದಕ್ಕೂ ನಾನು. ಎಲ್ಲ ಈಗ ತರಿಸಿದ್ದೀನಿ ಎಲ್ಲ ಗ್ರೋ ಬ್ಯಾಗ್ಗಳು. ಮತ್ತು ಅದಕ್ಕೆ ಫರ್ಟಿಲೈಸರ್ ಬರೀ ಮನೇಲಿರೋದು ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪಿ, ಬಾಳೆಹಣ್ಣು ತಂದಾಗ ಬಾಳೆಹಣ್ಣು ಸಿಪ್ಪಿ, ಇದನ್ನೇ ಹಾಕಿದ್ದೀನಿ. ದುಡ್ಡು ಕೊಟ್ಟು ಯಾವುದು ಖರೀದಿ ಮಾಡಿಲ್ಲ, ಎಲ್ಲ ಆರ್ಗ್ಯಾನಿಕ್ಕು, ಮನೆಯಲ್ಲೇ ಸಿಗೋದು. ದುಡ್ಡು ಕೊಟ್ಟು ಯಾವ ಫರ್ಟಿಲೈಸರ್ಗಳನ್ನು ಖರೀದಿ ಮಾಡೋಂಗಿಲ್ಲ. ಮತ್ತು ತರಕಾರಿ ವೇಸ್ಟ್ ಎಲ್ಲ ಮಾಡಿರೋದು ಕಾಂಪೋಸ್ಟ್ ಮಾಡಿದ್ದೀನಿ, ಗೊಬ್ಬರ. ಎರೆಹುಳ ಗೊಬ್ಬರ ಮಾತ್ರ ತರ್ತೀನಿ. ಒಂದು 50 kg ಮೂಟೆ ಇಲ್ಲೇ ನಮ್ಮೂರಲ್ಲೇ ಸಿಗುತ್ತದು. 100 ರೂಪಾಯಿಗೆ 50 kg ಮೂಟೆ ಸಿಗುತ್ತೆ ವರ್ಮಿ ಕಾಂಪೋಸ್ಟು, ಎರೆಹುಳ ಗೊಬ್ಬರ. ಅದನ್ನು ಮಾತ್ರ ನಾನು ಕಾಸು ಕೊಡ್ತಾಯಿರೋದು. ಇನ್ನೆಲ್ಲ ಮನೆಯಲ್ಲೇ ಸಿಗೋ ವೇಸ್ಟಿಂದನೇ ಮಾಡೋದು. ನೋಡಿರಿ, ಹೂವುಗಳು ಎಲ್ಲ ಚಿಕ್ಕ ಡಬ್ಬದಲ್ಲಿ ಅದು ಬೆಳೆಸಿರೋದು. ಕಣಗಿಲೆ ಗಿಡ ಇದು ಎಕ್ಸೋರಾ, ಇದನ್ನು ಒಂದು ಎಣ್ಣೆ ಕ್ಯಾನಲ್ಲಿ ಹಚ್ಚಿರೋದು. ಇನ್ನೆಲ್ಲ ಚಿಕ್ಕಲ್ಲಿ ನಾನೇ ಸ್ವಲ್ಪ ಹೊಲಿದಿದ್ದೀನಿ. ಇವೆಲ್ಲ ಬಕೆಟ್ಗಳು, ಇವು ಪಾಟ್ಗಳು. ಅವು ನನ್ನ ಮಗ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸಿದ್ದು, ಚಿಕ್ಕ ಪಾಟ್ಗಳು. ಅವನಿಗೆ ಗೊತ್ತಾಗಿಲ್ಲ, ಚಿಕ್ಕ ತರಿಸಿದ್ದಾನೆ ಅಷ್ಟೇ. ಇನ್ಯಾವ ನಾನು ಕಾಸು ಕೊಟ್ಟು ತಂದಿಲ್ಲ ಜಾಸ್ತಿ. ಇದು ನೋಡಿ, ಕಲ್ಲಂಚು ಚಿಕ್ಕದಾಗಿತ್ತು ತಂದಾಗ, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಕಲ್ಲಂಚೆ ಗಿಡ ಇವು ದೊಡ್ಡದಾದರೆ ಹೂವು ತುಂಬ ಚೆನ್ನಾಗಿ ಬಿಡ್ತವೆ. ಇವು ಇದೇನು ಕಳೆ ಇತ್ತು, ಕಳೆ ಎಲ್ಲ ತೆಗೆದಾಕ್ತಾಯಿದ್ದೀನಿ, ಯಾವ ಕಳೆ ಬರಬಾರ್ದು ಗಿಡದಲ್ಲಿ ಅಂತ. ಪಾಟ್ಗಳೆಲ್ಲ ಮನೇಲೇ ಹೊಲಿತೀನಿ ನಾನು ಬ್ಯಾಗಲ್ಲಿ. ಮನೇಲಿ ಏನೇನು ಇರ್ತವೆ ಅವನ್ನೆಲ್ಲ ಬಿಸಾಕೋದು ಬೇಡ್ದು, ಅವೆಲ್ಲ ಯೂಸ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣ್ತವೆ. ಗಿಡಗಳು ಹಚ್ಚಿದಾಗ ಕವರ್ಗಳು, ಬ್ಯಾಗ್ಗಳು, ವೇಸ್ಟ್ ವ್ಯಾನಿಟಿ ಬ್ಯಾಗು ಸಹ ನಾನು ಗಿಡಗಳು ಹಾಕಿದ್ದೀನಿ. ವ್ಯಾನಿಟಿ ಬ್ಯಾಗಲ್ಲೂ ನೀರು ಹೋಗ್ಬಿಡುತ್ತಲ್ಲ ಆರಾಮಾಗಿ. ದುಂಡು ಮಲ್ಲಿಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈಗ ಸೀಸನ್ ಅಲ್ಲ, ದುಂಡು ಮಲ್ಲಿಗೆ ಸೀಸನ್ನು. ನೋಡಿ, 25 kg ಅಕ್ಕಿ ಮೂಟೆಯಲ್ಲಿ ಸೌತೆಕಾಯಿ ಹಾಕಿದ್ದೀನಿ. ಇಷ್ಟಾದರೆ ಲೈಕ್ ಮಾಡಿ.